ಎಷ್ಗೂ ಹೊಗಳ್ತಾರೆ ತೆಗಳ್ತಾರೆ ಅದೆಲ್ಲ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಅದೆಲ್ಲ ರೂಢಿಯಾಗೋಗಿದೆ. ಬಟ್ ನಮ್ಮಿಂದ ಯಾರಿಗೋ ಬೇಜಾರಾಗಬಾರ್ದು ಅಂತ ನಾವ್ಯಾರಿಗೂ ಬೇಜಾರು ಮಾಡೋಕ್ಕೆ ಹೋಗಲ್ಲ. ನಾವು ಏನು ಕಷ್ಟಪಡ್ತೀವಿ ಅದು ನಿಮಗೆ ಗೊತ್ತಾಗಲ್ಲ. ನಾವು ಕಷ್ಟಪಟ್ಟೇ ಬರ್ತೀವಿ. ಬಟ್ ಇವೆಲ್ಲ ಇರುತ್ತೆ. ಏನಂತೀರಿ, ಈಗ ಏನು ಸಿಕ್ಕಲಿಲ್ಲ ಅಂದಾಗ ಯಶುನ್ ತಗೋತಾರೆ, ಇಲ್ಲ ನಮ್ಮ ದೀಪಿಕನ್ ತಗೋತಾರೆ. ಇವೆಲ್ಲ ಮಾಮೂಲು. ಸುಮ್ಮನೆ ನಮ್ಮ ದೀಪಿಕನ್ ಹೇಳ್ಕೊಂಡು ಜಗಳಾಡಿದ್ದೀರಾ ಅಂತಾರೆ. ಅವಳು ನಾನು ಮುಂದೆನೇ ಬರಲ್ಲ, ಹೆದರ್ಕತ್ತಾಳೆ. ಅವಳು ದೊಡ್ಡಮ್ಮ ಅಂತ ಅವಳು ಬರೋದೇ ಇಲ್ಲ ಪಾಪ. ಅವಳು ಮೊದಲಿಂದ ಚಿಕ್ಕ ಹುಡುಗಿಯಿಂದ ನಾನು ನೋಡ್ರಿ ಹೆದರ್ಕತ್ತಾಳೆ. ನಾನು ಫೋನಲ್ಲೆಲ್ಲ ಮಾತಾಡ್ಸಿದ್ರು ಎಷ್ಟು ಎರಡೇ ಮಾತಾಡ್ತಾಳೆ ಅವಳು. ಭಯ ಅವಳಿಗೆ, ಅವ್ರ ಅಣ್ಣನ ಮೇಲಾಗಲಿ ನಮ್ಮ ಮೇಲಾಗಲಿ. ಬಟ್ ಮೊದಲಿಂದನೂ ಅವ್ರಿಗೆ ಚಿಕ್ಕ ಮಕ್ಕಳಿಂದ ನಾವೇ ನೋಡಿರೋದು. ಅವ್ರಿಗೆ ಸ್ವಲ್ಪ ಮೊದಲಿಂದನೂ ಏನೋ ಅವ್ರ ಅಣ್ಣ ಎಲ್ಲ ಸ್ವಲ್ಪ ಭಯ. ಬಿಟ್ಟರೆ ಜಗಳ ಯಾಕೆ ಆಡೋಣ, ಜಗಳಾಡ ಅಂಥದ್ದು ಏನಿರುತ್ತೆ, ನಾವು ಹೇಳ್ದಂಗೆಲ್ಲ ಅವ್ರು ಕೇಳ್ತಾರೆ. ಹಾಗಾಗಿ ಸುಮ್ಮನೆ ನಮಗೂ ನಮ್ಮ ದೀಪಿಕಂಗೂ ಜಗಳ ಅಂತೆಲ್ಲ ಹೊಡಿತಾ ಇರ್ತಾರೆ. ಅದೆಲ್ಲ ಸುಮ್ಮನೆ ಆ ಹುಡುಗಿ ಕೆರಿಯರ್ಗೆ ಎಫೆಕ್ಟ್ ಅಪ್ಪ. ಯಾವ ಜಗಳ ಎಲ್ಲ ಆಡಲ್ಲ. ಸೊ ಎಷ್ಟು ಜನ ನೀವು ಮಕ್ಕಳು ಅಪ್ಪಗೆ? ನಾವು 6 ಜನ ಹೆಣ್ಮಕ್ಳು, ಒಬ್ಬ ಮಗ. ಇಲ್ಲ ಯಾರೂ ಇಲ್ಲ, ಇವಾಗ ಒಂದು 4 ಜನ ಏನೋ ಇದ್ದೀವಿ ಅಷ್ಟೇ. ಓಕೆ ಓಕೆ. ಸೊ ನೀವು ದೊಡ್ಡವರ ಪದ್ಮಲತಾ ಅವರು? ಪದ್ಮ ಎಲ್ರಿಗಿನ್ನ ಲಾಸ್ಟ್ ಅವಳು, ಅವಳೇ ಚಿಕ್ಕವಳು. ಓಕೆ. ಫಸ್ಟ್ ಅವ್ರು ಬೆಂಗಳೂರು ಬಂದಿದ್ದಾ? ಇಲ್ಲ ನಾವು ಬಂದಿದ್ದು. ಅವಳು ಯಾವಾಗಲೂ ಬಂದಿರ್ಬೋದೇನೋ, ನಂಗೆ ನೆನಪಿಲ್ಲ. ನಾವು ಬಂದು ಆಯಿತು ಒಂದು 26 ಇಯರ್ ಆಯಿತು. ಅವಳು ಇನ್ನೂ ಬೇಗ ಬಂದಿದ್ಲು ಅನಿಸುತ್ತೆ, ನಂಗೆ ನೆನಪಿಲ್ಲ. ಸೊ ನೀವು ಸಿನಿಮಾ ಬಗ್ಗೆ ಪದ್ಮ ಅವ್ರ ಜೊತೆಗೆ ಅಥವಾ ದೀಪಿಕಾ ಅವ್ರ ಬಗ್ಗೆ ಜೊತೆಗೆ ಮಾತಾಡಿದ್ರಾ? ಅಂದರೆ ನಮ್ಮ ಹುಡುಗಿ ಅವಳು ಸ್ವಲ್ಪ ನನ್ನ ಹತ್ರ ಮಾತಾಡೋದು ಕಡಿಮೆ, ಚಿಕ್ಕವಳಿಂದನೂ ಅಷ್ಟೇ ಅವಳು. ಅಂದರೆ ನಾವು ಏನಂದರೆ ಹಿಂಗೆ ಕೆಲ್ಸದ ಬ್ಯುಸಿ, ಯಾವಾಗಲೂ ಹಬ್ಬ ಮೇಲೆ ಸಿಗ್ತೀವಿ. ಬಟ್ ಬರ್ತಿದ್ಲು ಒಂದ್ಸರಿ, 1-2 ಸತಿ ಬಂದಿದ್ಲು ಮನೆಗೆ. ಎಲ್ಲಿ ಅಂದರೆ ನಮ್ಮದು ವಾಟರ್ ಟ್ಯಾಂಕ್ ಬಾಡಿಗೆ ಮನೆಗೆ ಬಂದಿದ್ಲು. ಬರೋಳು ಅದೇ ಬಂದು ಒಂದ್ಸರಿ ಮಾತಾಡ್ಕೊಂಡು ಹೋಗೋಳು. ಫೋನಲ್ಲಿ ಮಾತಾಡ್ತೀವಿ ಅಷ್ಟೇ. ಈಗ ಒಂದು ಮಧ್ಯೆ ಯಾವುದೋ ಒಂದು ಗಲಾಟೆ ಆದಾಗ ಫೋನಲ್ಲಿ ಮಾತಾಡಿದ್ವಿ ಅಷ್ಟೇ. ಅದು ಯಾವುದೋ ಒಂದು ಆಯ್ತಲ್ಲ ಅವಾಗ. ಅದು ಬಿಟ್ಟರೆ ಊರಲ್ಲಿ ಏನಾರು ಅದಕ್ಕೆ ಸಿಗ್ತಾ ಇರ್ತೀವಿ. ಎಲ್ಲರೂ ನಂದು ಮಾತೇ ಕೇಳ್ತಾರೆ, ಏನು ಆ ಥರ ಎಲ್ಲ ಏನಿಲ್ಲ. ಅವರೆಲ್ಲ ಚಿಕ್ಕವರಲ್ವಾ, ನನ್ನ ಮಾತು ಕೇಳ್ತಾರೆ ಮೊದಲಿಂದನೂ, ಈಗ ಅಂತಿಲ್ಲ. ಬಟ್ ಏನು ಅಂದರೆ ಅವಳು ಬ್ಯುಸಿಲಿ ಇರ್ತಾಳೆ, ನಾವು ನಮ್ಮದೇ ಅದು ಬ್ಯುಸಿಲಿ ಇರ್ತೀವಿ. ಹಂಗೆ. ಸೊ ಮನೇಲಿ ಏನಾದರೂ ಒಂದು ಫಂಕ್ಷನ್ ಆ ಥರದ್ದೆಲ್ಲ ಆದಾಗ ಎಲ್ಲರೂ ಮತ್ತೆ ಸೇರ್ತಾರೆ. ಯಶಿಗೆ 1-2 ಸತಿ ಬಂದಿದ್ರು. ಅದೇ ಯಶು ಅಂದರೆ ಇಷ್ಟ ಅಲ್ವಾ ಅವ್ರಿಗೆ, ಆ ಹೊಸಕೆರಳಿ ಮನೆಗೇನೋ ಬಂದಿದ್ರು. ಅವಾಗ ಅಷ್ಟೇ. ಹಾಸನದಲ್ಲಿ ಹೋದಾಗ ಯಾವಾಗಲೂ ಸಿಗ್ತೀವಿ, ಎಲ್ಲ ಫೋನಲ್ಲೂ ಮಾತಾಡ್ತಿರ್ತೀವಿ. ಓಕೆ. ಸೊ ಒಟ್ನಲ್ಲಿ ಹಾಸನ ನಂಟಿ ಈಗಲೂ ಇದೆ? ಹಾಸನಲ್ಲೇ ಇರೋದಲ್ವೇನ್ರಿ, ತೋಟ 20 ಕಿಲೋಮೀಟ್ರು, 24 ಅವರ್ಸ್ ಹಾಸನಲ್ಲಿ ಇರ್ತೀನಿ. ಸಿಟಿಗೂ ಹೋಗ್ತಾ ಇರ್ತೀನಿ ಏನಾದರೂ ಇದ್ದರೆ. ಈಗ ಪರ್ಚೇಸಿಂಗ್ ಅದು ಇದು ಅಂತ ಅಂದರೆ ಸಣ್ಣ ಪುಟ್ಟದ್ದು ಏನಾದರೂ ತೊಗೊಳೋದು ಇದ್ದೇ ಇರುತ್ತಲ್ಲ, ಅಲ್ಲಿಗೆ ಹೋಗ್ತಾ ಇರ್ತೀನಿ. ಮನೆಗೆ ಹೋಗ್ತೀನಿ, ಅಲ್ಲೊಂದು 3 ಡೇಸ್ ಇರ್ತೀನಿ. ಹಂಗೆ ಎಲ್ಲ ಕಡೆ ಓಡಾಡ್ತೀನಿ. ಮೈಸೂರಿಗೆ ಹೋಗ್ತಾ ಇರ್ತೀನಿ. ಓಕೆ, ನಿಜ. ಯಾಕಂದ್ರೆ ನಿಮ್ಮ ಮಾತುಗಳು ಕೂಡ ಈಗ ಒಂದಷ್ಟು ಯಾವ ಥರದ್ದು ಹೋಗ್ಬಿಡುತ್ತೆ ಅಂದರೆ, ಈಗ ನೀವು ಕೇಳಿದಾಗ ರಾಧಿಕಾ ಅವ್ರ ಬಗ್ಗೆ ಕೇಳಿದಾಗ ಅವಳಿಗಿಂತ ತುಂಬ ಕಿಲಾಡಿ ಬಿಡು ಅನ್ನೋದು, ಅಥವಾ ಅವಳು ಗೊತ್ತಿಲ್ಲ ಅಮೆರಿಕದಲ್ಲಿದ್ದಾಳೆ ಅಂತ ಹೇಳೋ ಮಾತುಗಳಿದೆಯಲ್ಲ, ಜನ ಬೇರೆ ರೀತಿಯಲ್ಲಿ ಅಂದ್ಕೊಳ್ತಾರೆ. ಯಾಕೋ ಏನೋ ಸರಿ ಇಲ್ಲ ಅನ್ಸುತ್ತೆ ಅತ್ತೆಗೂ ಸೊಸೆಗೂ, ಅದಕ್ಕೆ ಹಿಂಗೆ ಅತ್ತೆ ಮಾತಾಡ್ತಾ ಇದ್ದಾರೆ ಅನ್ನೋ ಥರದ್ದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನು ಹೇಳ್ತೀವಿ? ರಾಣಿ ಇದ್ದಂಗೆ ಅವಳು ನಮ್ಮ ಮನೆಗೆ ಬಂದು, ಅವಳು ನಮ್ಮನ್ನು ಅತ್ತೆ ಅಂತ ನೋಡಲ್ಲ, ನಾವಿಬ್ಬರು ಫ್ರೆಂಡ್ ಥರ ಇದ್ದೀವಿ. ನಾನು ಯಾವಾಗಲೂ ಸೊಸೆನ ಯಾವಾಗಲೂ ಎಷ್ಗೂ ಹೇಳ್ತಾ ಇರ್ತೀನಿ, ಒಂಥರ ನಾವೇನು ಒಂಥರ ಫ್ರೆಂಡ್ ಥರ. ಅವಳು ಎಷ್ಟು ಯಾವಾಗಲೂ ಹೇಳ್ತಾ ಇರ್ತಾನೆ, ನೀ ಮುದುಕಿ ಯಾವಾಗಲೂ ಸೊಸೆ ಪರ ಅಂತೆಲ್ಲ ಬೈತಾರೆ. ಸೊ ಕ್ಯೂಟ್. ಅಂದರೆ ನಾವು ಇನ್ನೊಬ್ಬರು ಹೆಣ್ಮಕ್ಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ಕಲ್ತಿದ್ವಿ. ಯಾರೋ ಹೇಳಿ ಕಲ್ತ್ಕೊಳ್ಳೋಷ್ಟು ನಾವು. ನಮ್ಮನೇಲೂ 6 ಜನ ಹೆಣ್ಮಕ್ಳಿದ್ದಾರೆ. ಬಟ್ ಕಂಡೀಷನ್ ಬೇರೆ, ಪ್ರೀತಿ ಮಾಡೋ ಜಾಗ ಬೇರೆ. ಎರಡಕ್ಕೂ ಬೇರೆ ಬೇರೆ ಟೈಮ್ ವ್ಯತ್ಯಾಸ. ಅಲ್ಲ, ನಾನು ಹೇಳ್ತಾ ಇರೋದು, ಅವ್ರೇನೋ ಹೇಳಿದ್ರು ಅಂದರೆ ಸೊಸೆ ಯಜಮಾನ್ರು ಅವಳು ಮಾತಾಡ್ಕೊತಾರೆ. 3 ಹೊತ್ತು ನಾನು ಮಾತಾಡ್ತಾ ಕೂತಿರಲ್ಲ. ನಮ್ಮ ಮನೇಲಿ ಆ ಸೆಂಟಿಮೆಂಟ್ ಇಲ್ಲ ಅಂತ ಹೇಳಿದ್ದೀನಿ. ಈಗ ನಿಮ್ಮ ಮಿಸ್ಸಸ್ ಹತ್ರ ನೀವು ಎಷ್ಟೊತ್ತು ಮಾತಾಡ್ತೀರಾ, ಅಮ್ಮನ ಹತ್ರ ಎಷ್ಟೊತ್ತು ಮಾತಾಡ್ತೀರಾ. ಜೊತೆಗೆ ನಿಮ್ದು ಈ ಜಾಬ್ ಇದೆಯಲ್ಲ, ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಸಾಕಾಗಿರುತ್ತೆ. ಟ್ರಾಫಿಕಲ್ಲಿ ಮನೆಗೆ ಹೋಗಿ ಅಮ್ಮ ನನಗೆ ಫೋನ್ ಮಾಡಿಲ್ಲ ಅಂತ ಅಳ್ತಾ ಕೂತ್ಕೊಬಿಟ್ರೆ ನಿಮ್ಮ ಕತೆ ಮುಗಿದೋಯ್ತು. ಅವೆಲ್ಲ ಮೊದಲಿಂದ ಕಲಿಸಿದ್ದೀವಿ ಅಷ್ಟು, ಅದಕ್ಕೆ ಅಷ್ಟು ದೂರ ಹೋಗಿರುತ್ತೆ. ಆ್ಯಂಡ್ ನೇರ ನುಡಿ ಯಾವಾಗಲೂ ಕೂಡ ನಿಮ್ಮದು. ಆ್ಯಂಡ್ ಹಾಸನದವ್ರು ಆಗಿರೋದ್ರಿಂದ ಮುಚ್ಚು ಮರೆ ಇಲ್ಲ. ನೇರ ನುಡಿ ಏನು ಅಂತ ಇನ್ನೇನು ಹೇಳಿ. ನಾನು ಒಳಗಡೆ ಒಂದು ಹೊರಗಡೆ ಒಂದು ಹೇಳಿದ್ರೆ ಯಾವತ್ತೋ ಒಂದಿನ ಆಚೆ ಬರುತ್ತೆ. ನಿಜ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಮ ಸರೌಂಡಿಂಗ್ ಇರೋರು ಅವ್ರಿಗೆಲ್ಲ ಗೊತ್ತಾಗುತ್ತಲ್ಲ ಅಮ್ಮ ಸುಳ್ಳು ಹೇಳ್ತಾವ್ರೆ ಅಂತ. ಹೌದು. ಈಗ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತಿರ್ಬೋದು, ಅಲ್ಲಿರೋರಿಗೆ ಗೊತ್ತಲ್ಲ, ದಿನ ನನ್ನ ಜೊತೆ ಇರ್ತಾರಲ್ಲ, ಅಮ್ಮ ಏನು ಮಾಡ್ತಾರೆ ಏನು ಹೋಗ್ತಾರೆ ಅಂತ. ಇದು ಎಲ್ಲ ಕೇಳಿಸ್ಕೋಬೇಕು ನಾವು. ಇಲ್ಲಿಗೆ ಬಂದಮೇಲೆ ನಿಮಗೆ ಆ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಖುಷಿ ಅವ್ರಿಗೆ ಗೊತ್ತಿರಲ್ಲ, ದೂರದಲ್ಲಿ ಇರ್ತಾರೆ ಪಾಪ. ಹಂಗೆ ಅನ್ಸುತ್ತೆ ಅವ್ರಿಗೆ, ಏನಪ್ಪ ಇವರು ಸೊಸೆನ ಆರ್ಟಿಫಿಷಿಯಲಾಗಿ ಮಾತಾಡ್ದೇನೆ ಹಿಂಗೆ ಮಾತಾಡ್ತಾರೆ ಅಂತ. ಬಟ್ ಹಂಗಲ್ಲ. ಅವ್ರಿಗೆ ಎಷ್ಟು ಗುಡ್ ಅನ್ನೋ ಕೆಲಸ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗೆ ಇಟ್ಕೊಂಡೇ ಬಂದಿದ್ದೀನಿ. ಅನ್ನಲಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅಷ್ಟೇ.